ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಕೃಷ್ಣ ಸಂಧಾನ ಕಾವ್ಯದ ಗದ್ಯಾನುವಾದವನ್ನು ನಿಮಗೆ ತಿಳಿಸಿಕೊಡ್ತೇನೆ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಕೃಷ್ಣ ಸಂಧಾನದ ಗದ್ಯಾನುವಾದ. ಇದರಲ್ಲಿರುವಂತಹ ಪದ್ಯವನ್ನು, ಕಾವ್ಯವನ್ನು ನೀವು ಓದ್ತಾ ಹೋದಾಗ ಅದು ಹಳೆಗನ್ನಡ ರೂಪದಲ್ಲಿರೋದ್ರಿಂದ ಸ್ವಲ್ಪ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟಕರವಾಗ್ತದೆ. ಅಂಥ ಸಂದರ್ಭದಲ್ಲಿ ಈ ಗದ್ಯಾನುವಾದವನ್ನು ನೋಡಿಕೊಂಡ್ರೆ ನಿಮಗೆ ಅದು ತುಂಬಾ ಸುಲಭ ಆಗ್ತದೆ. ನಾನಿಲ್ಲಿ ನಿಮಗೆ ಹೇಳ್ತಾನೆ ಹೋಗ್ತೇನೆ, ನೀವು ಅದನ್ನು ಕಾವ್ಯವನ್ನು ನೋಡಿಕೊಂಡು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಭೂಮಿಗೆ ಒಡೆಯನಾಗಿರುವ ಆ ದುರ್ಯೋಧನನು ಮಾಡಿರುವ ಒಳಿತು ಕೆಡುಕುಗಳಿಗೆ ನೀನೇ ಸಾಕ್ಷಿಯಾಗಿರು. ಆತ ನಮಗೆ ನಮ್ಮ ರಾಜ್ಯವನ್ನು ಕೊಡುವನೋ ಇಲ್ಲವೋ ಎಂಬುದನ್ನು ಸಾಧ್ಯವಾದಷ್ಟು ಕೆದಕಿ ಪರೀಕ್ಷಿಸಿ ನೋಡು. ನನಗೆ ಸೇರಿದ ಭಾಗವನ್ನು ಅವನು ಕೊಡುವುದಿಲ್ಲವೆಂದಾದರೆ ನನ್ನ ಭೂಮಿಯನ್ನು ರಕ್ಷಿಸಲು ಸಮರ್ಥವಾದ ನನ್ನ ಬಲಭುಜವೆನ್ನುವ ಸ್ತಂಭವೇ ಅವನನ್ನು ಕೊಲ್ಲಲು ಯೋಗ್ಯವಾಗಿದೆ ಎಂದು ಹೇಳಿದ ಧರ್ಮರಾಯನು ಯಾವ ಸಂದೇಹವೂ ಇಲ್ಲದೆ ನಂಬಿಕೆಯಿಂದ ಜಿತನಾದ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಕಳುಹಿಸಿದನು. ಹಾಗೆ ಹೊರಟ ರಕ್ಕಸರನ್ನು ಗೆಲ್ಲುವವನಾದ ಕೃಷ್ಣ ಹಲವು ದಿನಗಳ ಪ್ರಯಾಣವನ್ನು ಮಾಡಿ ಹಸ್ತಿನಾವತಿಯನ್ನು ಸೇರಿದನು. ಹೀಗೆ ನಾಗಪುರವನ್ನು ಕಳೆಗುಂದಿಸುವಂತಿರುವ ಆ ಹಸ್ತಿನಾಪುರವನ್ನು ಶೇಷಶಯನನಾದ ಕೃಷ್ಣನು ಪ್ರವೇಶಿಸಿದನು. ಪಾಂಡವರ ಪಕ್ಷಪಾತಿಯಾದ ವಿದುರನ ಮನೆಗೆ ಬಂದು ಅಲ್ಲಿ ತನ್ನೆದುರು ಬಂದ ಕುಂತಿಗೆ ನಮಸ್ಕರಿಸಿ ತನಗೆ ವಂದಿಸಿದ ವಿದುರನನ್ನು ಹರಸಿ ರಥದಿಂದಿಳಿದು ಮಣಿಮಯ ಪೀಠದಲ್ಲಿ ಕುಳಿತು ಪಾಂಡವರ ಕ್ಷೇಮದ ವಾರ್ತೆಯನ್ನು ತಿಳಿಸುತ್ತಾನೆ ಕೃಷ್ಣ. ತದನಂತರ ಕೃಷ್ಣನನ್ನು ಕಂಡ ವಿದುರನಿಗೆ ಏನು ಮಾಡಬೇಕೆನ್ನುವುದು ತಿಳಿಯದೆ ಕೃಷ್ಣನಿಗೆ ಮಜ್ಜನ ಮಾಡಿಸಿ ಪ್ರೀತಿಯಿಂದ ಉಣಬಡಿಸಿದ ಬೋನದಿಂದ ಹಾಗೂ ವಿದುರ ತೋರಿಸಿದ ನಾನಾ ವಿಧದ ಅಕ್ಕರೆಯಿಂದ ಕೃಷ್ಣನಿಗೆ ಪ್ರಯಾಣದ ಆಯಾಸವು ಆ ಕ್ಷಣದಲ್ಲಿಯೇ ಪರಿಹಾರವಾಯಿತು. ಹೀಗೆ ವಿದುರನು ಯಥೋಚಿತವಾದ ಉಪಚಾರದಿಂದ ಕೃಷ್ಣನನ್ನು ಸಂತೋಷಗೊಳಿಸಿದನು. ಆಗಲೇ ಕೃಷ್ಣನ ಬರವನ್ನು ದುರ್ಯೋಧನನಿಗೂ ತಿಳಿಸಿದನು. ದುರ್ಯೋಧನ ಕಿರುನಗೆ ನಕ್ಕು ನಾಳಿನ ಸಭೆಯಲ್ಲಿ ಭೇಟಿ ಮಾಡಿಸು ಎನ್ನುತ್ತಾನೆ. ಮರುದಿವಸ ಸೂರ್ಯೋದಯವಾದಾಗ ಆ ದುರ್ಯೋಧನನು ತಾನು ಧರಿಸಿದ್ದ ಅನೇಕ ಮಣಿಗಳ ಕಿರಣದಿಂದ ಸೂರ್ಯನ ಕಾಂತಿಯನ್ನೇ ಪಡೆದಂತಿದ್ದು ಕಾಮನ ಬಿಲ್ಲಿನ ಬಣ್ಣಗಳ ವಿಲಾಸದ ಸಿಂಹಾಸನದಲ್ಲಿ ಕುಳಿತು ಪ್ರಮದೆಯರನ್ನು ನೋಡಿ ಮುಸುಕಿದಂತಹ ಮದ ಆಶ್ಚರ್ಯಗಳ ಭ್ರಮೆಯಲ್ಲಿ ತನ್ನ ಎಡಗಾಲನ್ನು ಪೀಠದ ಮೇಲೇರಿಸಿ ಸದಾ ಹೊಳೆಯುವ ಮುತ್ತಿನ ನಕ್ಷತ್ರಮಾಲೆಯ ಕಿರಣಗಳಿಂದ ಮಿರುಗುವ ವಿಶಾಲ ವಕ್ಷಸ್ಥಳವನ್ನು ಹೊಂದಿ ಅಪಾರವಾದ ಸಾಮಂತ ರಾಜರುಗಳ ಕಿರೀಟದ ಮತ್ತು ಅರಮನೆಯ ನೆಲಕ್ಕೆ ಅಳವಡಿಸಿದ್ದ ಮಾಣಿಕ್ಯಗಳ ಕಿರಣಗಳ ಜಾಲದಿಂದ ತುಂಬಿದಂತಹ ಆ ಸ್ಥಾನದಲ್ಲಿ ಸಭಾ ಮಂಟಪದಲ್ಲಿ ಒಡ್ಡೋಲಗವನ್ನು ನಡೆಸುತ್ತಿದ್ದನು. ಅಲ್ಲಿ ಸ್ಥಾನಮಾನಗಳಿಗೆ ತಕ್ಕ ರೀತಿಯಲ್ಲಿರುವಂತೆ ಅರಿತು ಇಟ್ಟ ಲೋಹದ ಆಸನಗಳಲ್ಲಿ, ಮಣಿಖಚಿತವಾದ ಚಿನ್ನದ ಪೀಠಗಳಲ್ಲಿ, ಅಲ್ಲಲ್ಲಿ ಕಟ್ಟಿದ್ದ ಹೊನ್ನ ಬೊಂದೂರಿಗೆಗಳಲ್ಲಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ, ಕೃತವರ್ಮ, ಶಲ್ಯ, ಶಕುನಿ, ಬಾಲಿಕ, ಸೋಮದತ್ತ, ಭಗದತ್ತ, ಭೂರಿಶ್ರವರನ್ನು ಕುಳ್ಳಿರಿಸಿದ್ದನು. ಅನೇಕ ದೇಶಗಳ ರಾಜರುಗಳನ್ನು ಅವರು ಪಡೆದಿರುವ ಸ್ಥಾನಕ್ಕೆ ತಕ್ಕ ರೀತಿಯಲ್ಲಿ ಕುಳ್ಳಿರಿಸಿ, ಅಂತಃಪುರದ ಕನ್ಯೆಯರನ್ನು ಎರಡು ಸಾಲಿನಲ್ಲಿ ಕುಳ್ಳಿರಿಸಿ, 100 ಜನ ತಮ್ಮಂದಿರನ್ನು ಹಿಂದಿರುಗಿಸಿಕೊಂಡು, ಲಕ್ಷ್ಮಣ ಮುಂತಾದ 100 ಮಕ್ಕಳನ್ನು ಮುಂದಿರಿಸಿಕೊಂಡು, ಯುವರಾಜನಾದ ದುಶ್ಯಾಸನನ್ನು ಮತ್ತು ಅಂಗರಾಜನಾದ ಕರ್ಣನನ್ನು ತೊಡೆಯ ಸೋಂಕಿನಲ್ಲಿಯೇ ಕುಳ್ಳಿರಿಸಿಕೊಂಡಿದ್ದನು. ಹೀಗೆ ವಿಶೇಷವಾದ ಓಲಗದಲ್ಲಿರುವಾಗಲೇ 3ನೆಯ ಬಾಗಿಲಿಗೆ ಬಂದಿದ್ದ ಶ್ರೀಕೃಷ್ಣನ ಆಗಮನವನ್ನು ದ್ವಾರಪಾಲಕರು ಬಂದು ತಿಳಿಸಲು ದುರ್ಯೋಧನನು ಭೀಷ್ಮರ ಮುಖವನ್ನು ನೋಡಿ, ಜಗತ್ತಿಗೆ ಗುರುವಾದ
ಜಗತ್ತಿಗೆ ಗುರುವಾದ ಶಂಖಚಕ್ರ ಗದಾಧಾರಿಯಾದ ಚತುರ್ಭುಜನಾದ ವಿಷ್ಣುವೇ ಜನಿತವಾಗಿರುವ ವ್ಯಾಕುಲದಿಂದ ಬಂದಿದ್ದಾನೆಂದರೆ ಈ ಲೋಕದಲ್ಲಿ ನನ್ನ ದೊರೆತನವನ್ನು ಮೀರಿಸುವಂಥ ಹಿರಿಯರು ಯಾರಿದ್ದಾರೆ ಎಂದು ಕೈಮುಗಿದು ತನ್ನ ಆಜ್ಞೆಯನ್ನು ನಿರೀಕ್ಷಿಸುತ್ತಾ ನಿಂತಿದ್ದ ಮಹಾಪ್ರತಿಹಾರರ ಮುಖವನ್ನೇ ನೋಡಿ ಬರಹೇಳು ಎಂದನು. ಅಂಜನಾದ್ರಿಯ ರೀತಿಯಲ್ಲಿ ಕನ್ಸೆಳೆಯುವಂತೆ ಬರುತ್ತಿದ್ದ ಅಂಬುಜೋದರನಾದ ಕೃಷ್ಣನನ್ನು ನೋಡಿದ ದುರ್ಯೋಧನನ ಮೆಲ್ಲನೆ ನೋಡಿ ದೇಹದಲ್ಲಿ ಆಲಸ್ಯವಿರುವಂತೆ ತಾನು ಮೆಲ್ಲನೆ ಸಿಂಹಾಸನದಿಂದ ಮೇಲೆದ್ದು ಆಲಂಗಿಸಿ ನಮಸ್ಕರಿಸಿ ಎತ್ತರವಾದ ಆಸನದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿ ಅರ್ಘ್ಯವನ್ನು ಕೊಟ್ಟು ಅನಂತರವೇ ದುರ್ಯೋಧನ ತಾನೂ ಕುಳಿತ. ಅಂತೂ ಮಧುಕೈಟ ಭಾರಾತಿ ಕೃಷ್ಣನ ಮುಖವನ್ನು ನೋಡಿ, ಈ ಪ್ರಪಂಚದಲ್ಲಿ ನನಗಿಂತ ಪುಣ್ಯವಂತರು ಬೇರಾರೂ ಇಲ್ಲ. ಸ್ವತಃ ನೀನೇ ಇಲ್ಲಿಗೆ ಬಂದ ಮೇಲೆ ಕಂಸಾರಿ ನನಗೆ ಬೇರೇನು ಬೇಕಿದೆ? ನಿನ್ನ ಪವಿತ್ರವಾದ ಪಾದಧೂಳಿನಿಂದ ನಾನು ಪವಿತ್ರನಾಗಿರುವೆ. ತಾವು ಇಲ್ಲಿಗೆ ಬಂದಿರುವುದೇ ಆಶ್ಚರ್ಯ. ನೀವು ಇಲ್ಲಿಗೆ ಬಂದ ಕಾರಣವೇನು? ನನ್ನಿಂದ ಆಗಬೇಕಾದ ಕೆಲಸವೇನು? ಯಾವ ಕಾರ್ಯವನ್ನು ಆಜ್ಞಾಪಿಸಲು ಇಲ್ಲಿಗೆ ಬಂದಿರುವಿರಿ? ನೀವು ಬಂದಿರುವುದೇ ನಮಗೆ ಅತಿಶಯವಾಗಿದೆ ಎನ್ನಲು ಆಗ ಆ ಸಭೆಯಲ್ಲಿ ಕೃಷ್ಣನು ಮಾಡಿದ ಕರ ವಿನ್ಯಾಸಗಳು ತಾನಾಡುವ ಮಾತನ್ನೇ ಅಟಕಗೊಳಿಸುವಂತಿತ್ತು. ಅಲ್ಲಿ ಹಾಸುಹೊಕ್ಕಾಗಿ ನಡೆದಾಡುತ್ತಾ ತನ್ನ ದಂತಗಳ ಕಾಂತಿಯಿಂದ ಆ ಸಭೆಯನ್ನೇ ಬೆಳಗುತ್ತಾ ಹೀಗೆಂದನು. ಇಷ್ಟು ಉನ್ನತವಾಗಿದ್ದರೂ ಕೂಡ ನೀನಾಡುತ್ತಿರುವ ಮಾತು ಸತ್ಯಸಂಧತೆಯನ್ನು, ನಿನ್ನ ಸಾಮರ್ಥ್ಯವು ಪರಾಕ್ರಮವನ್ನು, ಜ್ಞಾನವು ವಿನಯವನ್ನು, ಮನ್ನಣೆ ಗುರುಜನವನ್ನು ಸಂಪೂರ್ಣವಾಗಿ ಮಾನ್ಯ ಮಾಡಿದೆ. ಇಷ್ಟೊಂದು ಅಪಾರವಾದ ಐಶ್ವರ್ಯವಿದ್ದರೂ ಕೂಡ ನೀನು ಅದೆಷ್ಟು ಸೌಜನ್ಯವಂತನಾಗಿದ್ದೀಯಾ? ಕಮಲಕ್ಕೆ ಬಂಧುವಾದ ಚಂದ್ರನು ಜಗತ್ತನ್ನೆಲ್ಲ ಬೆಳಗಿ ಕೈನೈದಿಲೆ ಅಂದರೆ ಕಮಲವನ್ನೇ ತಿರಸ್ಕರಿಸಿದರೆ ಅದು ಕುವಲಯ ಬಾಂಧವ ಎಂದು ಕರೆಸಿಕೊಳ್ಳುವ ಚಂದ್ರನಿಗೆ ಶೋಭೆ ತರುವುದಿಲ್ಲ. ಅದೇ ರೀತಿ ನೀನು ಪಾಂಡವರನ್ನೆಲ್ಲ ದೂರವಿಟ್ಟು ನಾನು ಭೂಮಂಡಲಕ್ಕೆ ಅಧಿಪತಿ ಎಂದರೆ ನಿನಗೆ ಅದು ಒಪ್ಪುವುದೇ ದುರ್ಯೋಧನ? ಯಾವುದೋ ಒಂದು ಮನಸ್ತಾಪದಿಂದಾಗಿ ನೀವು ಇಲ್ಲಿಯವರೆಗೆ ಒಬ್ಬರನ್ನೊಬ್ಬರು ಅಗಲಿದ್ದೀರಿ ಅಷ್ಟೇ. ನಿಮಗೂ ಅವರಿಗೂ ಯಾವುದೇ ಮುನಿಸು ಇಲ್ಲ. ಕಾದ ಬಿಸಿ ನೀರೇನು ಮನೆಯನ್ನು ಸುಟ್ಟೀತೆ ಎಂಬ ನಾನುಡಿ ಗಾದೆ ಇದೆಯಲ್ಲ, ಹಾಗೆ ದುರ್ಯೋಧನ ಪಾಂಡವರು ಜೊತೆಗೂಡಿದರೆ ಅಹಂಕಾರದಿಂದ ಮದಿಸಿರುವ ಪರ್ವತ ರಾಜರ ಪರ್ವತಗಳ ಕಾವಲಿನ ತಾಣಗಳು, ಕೊಬ್ಬಿರುವ ಮಂಡಲಗಳು, ಗಡಿಪ್ರದೇಶಗಳು ಎನ್ನುವ ಆತಂಕಗಳೇ ನಿನಗಿರುವುದಿಲ್ಲ. ಕೌರವ ಕುಲ ಸೂರ್ಯನಾದ ದುರ್ಯೋಧನ ರಾಜ್ಯಪಟ್ಟಕ್ಕೆ ಅವರೇ ಮೊದಲಿಗರು. ಯುದ್ಧ ಮಾಡುವುದರಲ್ಲಿಯೂ ಅವರು ಗಟ್ಟಿಗರು. ಅವರು ಹಿಂದಿನಿಂದಲೂ ಆಳಿಕೊಂಡು ಬಂದಿದ್ದ ರಾಜ್ಯವನ್ನು ಹಿಂದಿನಂತೆಯೇ ಕೊಟ್ಟು ಅವರನ್ನು ಕರೆಸಿಕೊ. ಅಂತಹ ಜನ ನಿನಗೆ ಸಹೋದರರಾಗಿದ್ದರೆ ನಿನಗೆ ಸಾಧ್ಯವಾಗದೇ ಇರುವುದು ಏನಾದರೂ ಉಂಟೆ? ಪಾಂಡವರು ತಾವಾಗಿಯೇ ಬಂದು ನಾವು ಮೊದಲು ಆಳುತ್ತಿದ್ದ ರಾಜ್ಯವನ್ನು ನಮಗೆ ಕೊಡು ಎನ್ನುತ್ತಿಲ್ಲ. ಹಾಗೆಂದು ನೀನು ದಯದಿಂದ ಯಾವ ಭಾಗವನ್ನು ಕೊಡುತ್ತೀಯೋ ಅದೇ ಸಾಕು ಎಂದು ಅವರು ತೃಪ್ತಿಯಿಂದ ಇರುವುದಲ್ಲದೆ ನಿನಗೆ ವಿಧೇಯರಾಗಿಯೇ ಇರುತ್ತಾರೆ. ಆನೆಗಳ ಪ್ರಚಂಡ ಸಿಂಹದ ಮರಿಗಳ ಕಠೋರವೂ ಕೋರವೂ ಆದ ಹೂಂಕಾರಗಳಿಂದ ತುಂಬಿದಂತಹ ಭಯಂಕರವಾದ ಅಡವಿಯಲ್ಲಿ ಇಲ್ಲಿಯವರೆಗೆ ವಾಸಿಸಿದ್ದ ಪಾಂಡವರ ಆಯಾಸವು ನೀನು ರಾಜ್ಯವನ್ನು ಕರುಣಿಸಿದಲ್ಲದೆ ಪರಿಹಾರವಾಗದು. ಸುಮ್ಮನೆ ಅನಾಗರಿಕರು ಕ್ಷುದ್ರರು ಆದ ಕೆಲವರ ಮಾತುಗಳನ್ನು ಕೇಳಬೇಡ. ಪಾಂಡವರು ನಿನಗೆ ಒದಗಿ ಬಂದಂತೆ ಬೇರೆಯವರು ಆಗುತ್ತಾರೆಯೇ? ಯಾವುದೇ ಒಪ್ಪಂದಗಳಾಗಲಿ ಬೆಂಬಲಗಳಾಗಲಿ ಅವರಿಗೆ ಇಲ್ಲವೆನ್ನುವುದನ್ನು ತಿಳಿದುಕೊಂಡು ನೀನು ಅವರಿಗೆ ರಾಜ್ಯವನ್ನು ಕೊಡುವುದೇ ಆದರೆ ಹೆಚ್ಚಿನ ಮಾತುಗಳೇ ಬೇಡ. ನಿನಗೆ ಪುಣ್ಯ ಬರುತ್ತದೆ. ಅವರಿಗೆ ತಲೆಯೂರುವುದಕ್ಕಾಗಿ ಆಗುವಂತೆ ಕಂಚಿ, ವಾರಣಾಸಿ, ಕಾಕಂದಿ, ಕುರುಸ್ಥಳ, ವೃಕ್ಷಸ್ಥಳ ಎನ್ನುವ ಈ 5 ಗ್ರಾಮಗಳನ್ನಾದರೂ ಕೊಡುವಂತ ಇಲ್ಲಿ ಕೃಷ್ಣ ಹೇಳುವಂಥದ್ದು. ದುರ್ಯೋಧನನಿಗೆ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಕೃಷ್ಣ ಹಸ್ತಿನಾಪುರಕ್ಕೆ ಬಂದು ಅಲ್ಲಿ ದುರ್ಯೋಧನ ಜೊತೆ ಮಾತನಾಡುವಂಥದ್ದು ಎನ್ನುವ ಮಾತನ್ನು ಕೇಳಿದಾಕ್ಷಣ ಸುಯೋಧನನು ಕೋಪದಿಂದ ಕಿಡಿಕಾರುವ ಹೃದಯದವನಾಗಿ ಶೌರ್ಯ ಮದ ಆಡಂಬರದಿಂದ ಇಂಬುಗೊಂಡು ಆಕಾಶದೆತ್ತರಕ್ಕೆ ಸಿಡಿದು ಹಾಳಾಗಿರುವ ಶತ್ರುಗಳನ್ನು ಸಂಪೂರ್ಣವಾಗಿ ಹಾಳಾಗುವುದಕ್ಕೆ ಬಿಡದೆ ಅವರನ್ನು ಪುನಃ ಅವರ ಬಾಳಿನಲ್ಲಿಯೇ ಪ್ರತಿಷ್ಠಾಪಿಸಲು ನೀನು ನಿಶ್ಚಯಿಸಿರುವೆ. ಈಗ ನೀನು ಹೇಳಿದ ಧರ್ಮದ ಯಾವ ಮಾತು ನನಗಂತೂ ಹಿಡಿಸುವುದಿಲ್ಲ. ದಿಗ್ವಿಜಯ ಮಾಡಬೇಕು ಎನ್ನುವ ಮಹತ್ತರವಾದ ಆಕಾಂಕ್ಷೆಯಲ್ಲಿ ಗೋವುಗಳನ್ನು ಕಾಯುವ ನೀನಿರೆ ಮನುಷ್ಯನ ಆಳಾಗಿ ಕಮಲ ನಾಭ ಹರಿ ಎಂದು ಹೆಸರುವಾಸಿಯೂ ಆದೆ.
ಈಗ ಅರ್ಜುನನ ಮಂತ್ರಿಯಾಗಿ ಇನ್ನು ಯುದ್ಧ ರಣರಂಗದಲ್ಲಿ ಪರಾಕ್ರಮದಿಂದ ಹೋರಾಡಿ ನಮ್ಮನ್ನು ಅಂಜಿಸಿ ನೀವು ರಾಜ್ಯವನ್ನು ಪಡೆಯುವ ಗಂಡರಾಗುವುದು ಸಾಧ್ಯವೇ? ನಾವೆಲ್ಲರೂ ಒಂದೇ ಗರಡಿಯಲ್ಲಿ ಓದಿದವರು. ನಿಮ್ಮ ಪಾದ ನಮ್ಮನ್ನು ಸುಮ್ಮನೆ ಸತಾಯಿಸಬೇಡಿ, ಬಂದ ದಾರಿಯನ್ನು ಹಿಡಿಯಿರಿ ಎನ್ನಲು ಕೃಷ್ಣನು ಯಮನಂತೆ ಮಸಕಿ ದುರ್ಯೋಧನನನ್ನು ಕುರಿತು ಹೀಗೆಂದನು. ರಾವಣ ಸೀತೆಯ ಕಾರಣದಿಂದ ನಾಶವಾದ ರೀತಿಯಲ್ಲಿ ನೀನು ಈಗ ಸೀತೆಯ ಕಾರಣಕ್ಕಾಗಿ ನಾಶವಾಗಲು ಬಯಸುತ್ತಿದ್ದೀಯಾ? ಸುಳ್ಳಾಡುವುದೇನು? ಈ ನೆಲವೇ ನಿನಗೆ ಸೀತೆಯಾಗಿ ವಿಧಿ ಪಾಂಡವರ ಕೈಯಿಂದಲೇ ನಿನಗೆ ತಕ್ಕುದಾದ ಶಾಸ್ತಿ ಮಾಡಿಸದೇ ಬಿಡದು. ಇಷ್ಟೊಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪಾಂಡವರನ್ನು ಪ್ರತಿಭಟಿಸಿ ಯುದ್ಧ ಮಾಡುವಂತಹ ಸಮರ್ಥರಾಗಿರುವವರು ಯಾರಿದ್ದಾರೆ? ಯಾಕೆ ನೀನು ಇಷ್ಟೊಂದು ಬೆದರಿಸುತ್ತಿದ್ದೀಯ? ರಾಜ್ಯವನ್ನು ಒಪ್ಪಿಸಿ ಇನ್ನು ಮುಂದೆ ತಪ್ಪು ಮಾಡದೆ ಬಾಳುವೆ ನಿನ್ನದೆ. ಈ ರೀತಿಯ ಗಡಸಿನಿಂದ ಯುದ್ಧ ಮಾಡುವನೆನ್ನಲು ನಿನಗೆ ಧೈರ್ಯ ಎಲ್ಲಿಂದ ಬಂತು? ನಿನ್ನ ಮೈಯಲ್ಲಿರುವ ರಕ್ತ ಕುದಿದು ಉಕ್ಕಿ ಸಾಯಬೇಕಾಗಿರುವುದರಿಂದಲೇ ಹೀಗೆ ಯುದ್ಧಕ್ಕೆ ನಿನಗೆ ಮನಸ್ಸಾಗಿರಬೇಕು. ಧರ್ಮರಾಯನನ್ನು ರೇಗಿಸಿ ಬದುಕಬಲ್ಲವರು ಯಾರಾದರೂ ಉಂಟೆ? ಈ ನಕುಲ ಸಹದೇವರ ಸಾಮರ್ಥ್ಯ ಎಷ್ಟು ಎನ್ನುವುದು ಇಡೀ ಪ್ರಪಂಚಕ್ಕೆ ತಿಳಿದಿದೆ. ಅವರುಗಳು ಯುದ್ಧಕ್ಕೆ ಬಂದರೆ ನಾವು ಹೆದರುವುದಿಲ್ಲವೆನ್ನುವ ಶತ್ರು ರಾಜರು ಯಾರಾದರೂ ಉಂಟೇನು? ಭೀಮ ಗದೆ ಎತ್ತಿದರೆ ಅದನ್ನು ಪ್ರತಿಭಟಿಸಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವ ಶತ್ರು ಸೈನ್ಯವೆನ್ನುವುದು ಇಲ್ಲದೇ ಇಲ್ಲ. ಅಲ್ಲದೆ ಈ ದುಶ್ಯಾಸನನ ನೆತ್ತರನ್ನು ಕೌರವ ಸೈನ್ಯದ ಕಣ್ಣೆದುರೇ ಕುಡಿಯುವೆ. ನಿನ್ನ 2 ತೊಡೆಗಳನ್ನು ಜಜ್ಜಿ ಹಾಕುವೆನೆಂದ ಆ ಭೀಮನ ಪ್ರತಿಜ್ಞೆ ನಿಜವಾಗದೇ ಇದ್ದೀತೆ? ಅದಲ್ಲದೆ ರಾಜಸೂಯ ಯಾಗದಲ್ಲಿ ದಿಗ್ವಿಜಯ ಮಾಡಿ ಲಂಕೆಯ ವಿಭೀಷಣನಿಗೆ ಒಂದೇ ಒಂದು ದಿವ್ಯಾಸ್ತ್ರವನ್ನು ಬಿಟ್ಟು ಕಪ್ಪವನ್ನು ವಸೂಲಿ ಮಾಡಿದ ವಿಕ್ರಮಾರ್ಜುನನ ವಿಕ್ರಮವನ್ನು ದೇವಲೋಕದ ದೇವತೆಗಳು ಒಂದು ಕ್ಷಣವೂ ಅಗಲದೆ ಕಾವಲಿದ್ದ 100 ಯೋಜನ ವಿಸ್ತೀರ್ಣದ ಕಾಂಡವನವನ್ನು ಅಗ್ನಿದೇವನಿಗೆ ಉಣಬಡಿಸಿದ ಆ ಅರಾತಿಕಾಲಾನಲನ ಸಾಮರ್ಥ್ಯವನ್ನು ದೇವೇಂದ್ರನ ಜೊತೆಯಲ್ಲಿ ಅರ್ಧಾಸನದಲ್ಲಿ ಕುಳಿತ ಆ ಗುಣಾರ್ಣವನ ಮಹಿಮೆಯನ್ನು ಶತ್ರು ಸೈನ್ಯಗಳನ್ನು ಅಂಜಿಸಿದ ಆ ಪರಸೈನ್ಯ ಭೈರವನ ಅನುತ್ತರ ವೀರತನವನ್ನು ಕಂಡು ಕೇಳಿಯೂ ನಿನಗೆ ಸೆಣಸಲು ಹೇಗೆ ಧೈರ್ಯ ಬಂತು? ನೆಟ್ಟಗೆ ಭೂತ ಹಿಡಿದ ರೀತಿಯಲ್ಲಿ ರಾವಣನು ಕುಣಿದು ಹಾಡಿ ನಾಚಿಕೆ ಇಲ್ಲದೆ ಈಶ್ವರನಲ್ಲಿ ವರಗಳನ್ನು ಪಡೆಯದೇ ಹೊರತು ಪರಾಕ್ರಮದಿಂದ ಪಡೆದನೆ. ನಮ್ಮ ವಿಜಯ ಅಂದರೆ ಅರ್ಜುನ ಅರಿಕೇಸರಿ ಇಂದ್ರಕೀಲ ಪರ್ವತದಲ್ಲಿ ಈಶ್ವರನನ್ನು ನೆಲಕ್ಕೆ ಕುಕ್ಕಿ ಅವನ ಗಂಟಲನ್ನು ಮೆಟ್ಟದೆ ಅವನಿಂದ ಪಾಶುಪತಾಸ್ತ್ರವನ್ನು ಪಡೆದುಕೊಂಡನೆ. ಉತ್ಸಾಹದಿಂದ ಉಕ್ಕಿ ಶೌರ್ಯದಿಂದ ಬೀಗುತ್ತಿರುವ ನಿನ್ನ ಅಣುಗಾಳು ಕರ್ಣನು ನೋಡುತ್ತಾ ನಿಂತಿದ್ದನಂತೆಯೇ ನಿನ್ನ ಪತ್ನಿ ಕೈಯಲ್ಲಿ ಹಸಿರು ಹಿಡಿದು ಮೊರೆ ಇಡುತ್ತಿದ್ದಂತೆಯೇ ಆ ಚಿತ್ರಾಂಗದನೆನ್ನುವ ಗಂಧರ್ವನು ನಿನ್ನನ್ನು ಸೆರೆ ಹಿಡಿದು ಎಳೆದೊಯ್ಯುತ್ತಿದ್ದಾಗ ಅದಕ್ಕೆ ಅವಕಾಶ ನೀಡದೆ ಹೋರಾಡಿ ಕಾದು ನಿನ್ನನ್ನು ರಕ್ಷಿಸಿ ತಂದ ವೀರನಾದ ಅರಿಕೇಸರಿ ಅಂದರೆ ಅರ್ಜುನನನ್ನು ನೀನು ಈಗ ಎದುರಿಸಿ ಕಾಡುವುದು ಅಂದರೆ ಯುದ್ಧ ಮಾಡುವಂಥದ್ದು ನಿನಗೆ ಧರ್ಮವೇ ದುರ್ಯೋಧನ? ಆ ದಿವಸ ನಿನಗೆ ದ್ರೋಣನಿಲ್ಲ, ಅವನ ಮಗ ಅಶ್ವತ್ಥಾಮನಿಲ್ಲ, ಕರ್ಣನಿಲ್ಲ, ಕೃಪಾಚಾರ್ಯನಿಲ್ಲ, ನಿನ್ನ ಅಷ್ಟು ಜನ ತಮ್ಮಂದಿರಲ್ಲಿ ಯಾರೂ ಇಲ್ಲ, ಭೀಷ್ಮನೂ ಇಲ್ಲ. ಮರುಳೆ ಇಂದು ಅರ್ಜುನನನ್ನು ಗಾಂಡೀವಿ ಎಂದು ಹಾಸ್ಯ ಮಾಡುತ್ತಿರುವೆಯಲ್ಲ. ನಿನ್ನನ್ನು ಗಂಧರ್ವರು ಎಳೆದೊಯ್ಯುತ್ತಿರಬೇಕಾದರೆ ಅದನ್ನು ಕಂಡು ಬೆದರಿದ ಕುರು ಸೈನ್ಯವನ್ನೆಲ್ಲ ಮರವಟ್ಟು ಅಲ್ಲಾಡದೆ ನಿಂತಿದ್ದಾಗ ನಿನ್ನನ್ನು ಬಿಡಿಸಿ ಕರೆತಂದವನು ಆ ಅರ್ಜುನನೇ ಅಲ್ಲವೇ? ಯುದ್ಧವೇ ಅಮೋಘವೆನ್ನುವ ಉತ್ಸಾಹದಿಂದ ನೀವೆಲ್ಲರೂ ಹೋಗಿದ್ದ ನಿನ್ನ ಅಂತ ಈ ಒಂದು ಗೋಗ್ರಹಣ ಯುದ್ಧದಲ್ಲಿ ಏನಾದಿರಿ? ಆ ಸೋಲನ್ನು ನೀವು ಮರೆತಿರುವಿರಾ? ಏನಾಯಿತು ಬಿಡಿ, ಇನ್ನೇನು ನಾಳೆ ಆ ಗುಣಾರ್ಣವನಾದ ಅರ್ಜುನನು ಗಾಂಡೀವ ಧನಸ್ಸಿಗೆ ಎದೆಯೇರಿಸಿ ಮಾಡುವ ಟೇಂಕಾರ ಧ್ವನಿಯನ್ನು ಕೇಳಿಕೊಳ್ಳದೇ ಇರುವಿರೇನು ಎಂದು ಪ್ರಳಯ ಕಾಲದ ಕಾರ್ಮೋಡದಂತೆ ಕವಿದು ಗರ್ಜಿಸುವ ರಾಕ್ಷಸರ ಕುಲಕ್ಕೆ ವಿಲಯ ಸೂಚಕ ಕೇತು ಸ್ವರೂಪಿಯಾದ ಕೃಷ್ಣನಿಗೆ ಆ ಸರ್ಪಧ್ವಜ ದುರ್ಯೋಧನನು ಮುನಿದು ಕಳವಳಿಸಿ ಕಂಗೆಟ್ಟು ಹೇಳಿದನು. ಏಳು ಹೊರಡು, ಬೆಪ್ಪನಾಗಿರುವ ಒಬ್ಬ ದೂತನ ಮಾತನ್ನು ಕೇಳಿ ನಾನು ಕೋಪಗೊಳ್ಳುವುದು ತಕ್ಕುದಲ್ಲ. ಬುದ್ಧಿಗೆಟ್ಟಿರುವ ವಿದುರ ಎನ್ನುವ ದಾಸನ ಮನೆಯಲ್ಲಿ ಉಂಡು ಕೂಳು ಆಡಿಸಿದಂತೆ ನೀನು ಮಾತನಾಡಿದ್ದೀಯ ಎಂದಾಗ ವಿದುರನು ಕೋಪಗೊಂಡು, ಭೀಮಸೇನ ಅತ್ಯಂತ ಕಟುವಾಗಿ ಕೋಪಗೊಂಡು, ನಿನ್ನ ತೊಡೆಗಳನ್ನು ಮುರಿಯುವ ಆಪತ್ತಿನ ಸಮಯದಲ್ಲಿ ಈ ಬಿಲ್ಲನ್ನು ಹಿಡಿಯೋಣವೆಂದಿದ್ದ ಎಂದು ತಾನು ದುರ್ಯೋಧನನ್ನು ರಕ್ಷಿಸಲೆಂದೇ ಇರಿಸಿದ್ದ ಬಿಲ್ಲನ್ನು ವಿದುರನು ಆ ಸಭೆಯಲ್ಲಿಯೇ ಮುರಿದು ಹಾಕಿದನು. ವಿದುರನು ಮನಸ್ಸು ಕನಲಿ ಹೋಗಿ ಬಿಲ್ಲನ್ನು ಮುರಿದುದನ್ನು ನೋಡಿ ದುರ್ಯೋಧನ ಬಲದ ತೋಳೆ ಮುರಿದಂತಾಗಿ ಅವಮಾನ ಹತಾಶೆಗಳಿಂದ ಕೋಪಗೊಂಡ ಖಡ್ಗವನ್ನು ಒರೆಯಿಂದೆರೆದು ಅಬ್ಬರಿಸುತ್ತಾ ಕೃಷ್ಣನ ಮೇಲೆ ಹಾರಿಹೋದನು.
ಹಾಗೆ ಹೋದವನು ವಿಷದ ಮೇಲೆ ಎರಗುವ ನೊಣದಂತೆ ಅವನು ಉರುಳಿ ಬೀಳಲು ಭೂಮಿಯನ್ನು 3 ಅಡಿ ಮಾಡಿದ ಆ ದಿವಸ ಬಲಿಗೆ ತನ್ನ ರೂಪವನ್ನು ತೋರಿದ್ದನು. 3 ಲೋಕಗಳನ್ನು ಒಟ್ಟಿಗೆ ನುಂಗುವ ತನ್ನ ಕಾಳ ರೂಪವನ್ನು ತೋರಿದ್ದನು. ಹಾಗೆಯೇ ಇಂದು ತನ್ನ ರೌದ್ರತರ ರೂಪನಾದ ವಿಶ್ವರೂಪವನ್ನು ಒಮ್ಮೆಗೆ ತೋರಿದನು. ಆ ಸಭೆಯಲ್ಲಿದ್ದ ಎಲ್ಲರನ್ನು ತನ್ನ ವೈಷ್ಣವ ಮಾಯೆಯಿಂದ ಪ್ರಜ್ಞೆ ತಪ್ಪುವಂತೆ ಮಾಡಿದನು ಆ ಮುರಾಂತಕನಾದ ಕೃಷ್ಣ. ಆಗ ಧೃತರಾಷ್ಟ್ರನು ಬಂದು ಮುಕುಂದನನ್ನು ಅನೇಕ ಸ್ತುತಿ ಶತಸಹಸ್ರಗಳಿಂದ ಸ್ತುತಿಸಿದಾಗಿ ತಕ್ಷಣವೇ ಆತನಿಗೆ ಕೃಷ್ಣನು ದಿವ್ಯ ದೃಷ್ಟಿಯನ್ನು ದಯಪಾಲಿಸಿದನು. ತದನಂತರ ಮೊದಲಿನಂತೆಯೇ ಮನುಷ್ಯ ದೇಹವನ್ನು ಧರಿಸಿದ ಆ ತ್ರೈಲೋಕ್ಯ ಗುರು ಕೃಷ್ಣನು ಅಶ್ವತ್ಥಾಮನ ಕೈ ಹಿಡಿದು ಅರಮನೆಯಿಂದ ಹೊರಬಂದು ನಾಟಕದ ಆ ಕಪಟ ಪ್ರಪಂಚದಲ್ಲಿ ಆತನನ್ನು ತನ್ನಂತೆಯೇ ಮಾಡಿಕೊಂಡು ವಿದುರನ ಮನೆಗೆ ಬಂದು ಏಕಾಂತದಲ್ಲಿ ಕುಂತಿಗೆ ಇಂತೆಂದನು. ಇದೆಲ್ಲ ಕೂಡ ಕೃಷ್ಣ ಸಂಧಾನದಲ್ಲಿ ಇರುವಂತಹ ಪದ್ಯದ ಅನುವಾದ. ಪದ್ಯದಲ್ಲಿ ಇದೇ ರೀತಿಯಾಗಿದೆ. ಇವಿಷ್ಟು ಆಗಿರುವಂತಹ ಒಂದು ವಿಷಯ, ಈ ಕಾವ್ಯದಲ್ಲಿ ನಡೆದಿರುವಂತಹ ವಿಷಯ. ಇದು ಅನುವಾದ, ಗದ್ಯಾನುವಾದವನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಪದ್ಯದಲ್ಲಿ ಯಾವ ರೀತಿ ಇದೆ ಅದರೆಲ್ಲ ಅರ್ಥವನ್ನು ನಾನೀಗ ಹೇಳಿರುವಂಥದ್ದೆಲ್ಲ ಇಲ್ಲಿ ಕಾವ್ಯದಲ್ಲಿ ಆಗಿರುವಂಥದ್ದು. ಕೃಷ್ಣ ಸಂಧಾನದ ಗದ್ಯಾನುವಾದ. ಧನ್ಯವಾದಗಳು ಸ್ನೇಹಿತರೆ.